ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ವಿಭಿನ್ನ ಪ್ರಯತ್ನಗಳು ಪ್ರಯೋಗಗಳು ಆಗ್ತಾ ಇರುವಂಥದ್ದು ಒಂದು ಕಡೆ ಆದರೆ ಖ್ಯಾತ ಸಾಹಿತಿ ಸಂಗೀತ ನಿರ್ದೇಶಕ ಕೆ ಕಲ್ಯಾಣ್ ಸರ್ ಒಂದು ವಿಭಿನ್ನ ಪ್ರಯತ್ನವನ್ನು ಅದನ್ನು ಆಚೆ ಮಾಡಿದ್ದಾರೆ. ಜೈಲಲ್ಲಿರುವಂತಹ ಕೈದಿಯೊಬ್ಬರಿಂದ ಒಂದು ಹಾಡನ್ನು ಹಾಡಿಸಿರ್ತಕ್ಕಂಥದ್ದು, ಅರುಣಾಚಾರ್ಯ ಅನ್ನೋರಿಂದ ಒಂದು ಸಾಂಗ್ನ ಹಾಡಿಸುವಂಥ ಪ್ರಯತ್ನ ಕೂಡ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಒಂದಿಷ್ಟು ವೈರಲ್ ಆಗ್ತಾ ಇದೆ. ಸೊ ಎಲ್ಲದರ ಬಗ್ಗೆ ಮಾತಾಡ್ಸೋಣ. ಕೆ ಕಲ್ಯಾಣ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಹೇಳ್ತಾ ಇದ್ವಿ ಒಂದಿಷ್ಟು ಪ್ರಯೋಗ ಮತ್ತು ವಿಭಿನ್ನ ಪ್ರಯತ್ನಗಳು ಆಗ್ತಾ ಇರುತ್ತೆ. ಬಟ್ ಈ ಕೈದಿಯಿಂದ ಒಂದು ಕನ್ನಡದ ಹಾಡನ್ನು ಹಾಡಿಸಿರುವಂಥದ್ದು, ಸೊ ಯಾವ ರೀತಿ ಪ್ರಯತ್ನ ಆಯಿತು, ಯಾಕಾಯಿತು ಅನ್ನೋಂಥದ್ದು, ಆ ಜೈಲಲ್ಲಿ ಹೋಗಿ ಹಾಡಿಸಿರುವಂಥ ಸನ್ನಿವೇಶ, ಎಲ್ಲಿ ಹಾಡಿಸಿದ್ರಿ, ಹೇಗೆ? ಈಗ ಪರಪನಗ್ರಹಾರ ಕಾರಾಗೃಹದಲ್ಲಿ ಸುಮಾರು ಜನ ಖೈದಿಗಳು ಅವರು ಅಲ್ಲಿ ಯಾವ ಕಾರಣಕ್ಕೆ ಅಲ್ಲಿ ಹೋಗಿರ್ತಾರೋ ಅದು ಬೇರೆ, ಬಟ್ ಅಲ್ಲಿ ಅವರ ಪ್ರತಿಭೆಗಳೆಲ್ಲವೂ ಕೂಡ ಅಲ್ಲಲ್ಲೇ ಇರುತ್ತೆ. ಇದನ್ನು ಗಮನಿಸಿದಂಥ ಚೀಫ್ ಸೂಪರ್ಡೆಂಟ್ ಆಫ್ ಡಿಪಾರ್ಟ್ಮೆಂಟನ ಚೀಫ್ ಸೂಪರ್ಡೆಂಟ್ ಅವರು ಇದನ್ನು ತುಂಬ ದಿವಸ ಗಮನಿಸಿ ಈ ಈ ವ್ಯಕ್ತಿ, ಈ ಬಂಧಿತ ವ್ಯಕ್ತಿ ತುಂಬ ಚೆನ್ನಾಗಿ ಹಾಡ್ತಾರೆ ಅನ್ನೋದನ್ನು ಅವರು ಗಮನಿಸಿ ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದು. ಅವ್ರು ನನಗೆ ಆತ್ಮೀಯರು. ನನಗೆ ಬಹಳ ಹಿಂದೆಯೇ ಫೋನ್ ಮಾಡಿದರು. ಅವರು ಫೋನ್ ಮಾಡಿ, ಈ ಥರ ನಮ್ಮಲ್ಲಿ ಒಂದಷ್ಟು ಪ್ರತಿಭೆಗಳಿದೆ, ನೀವು ಬಂದು ಒಂದು ಸಾರಿ ಗಮನಿಸ್ಬೋದಾ ಅಂತ. ಸರಿ, ಪರಪನಾಗ್ರಹಾರಕ್ಕೆ ಹೋಗಿ ಅಲ್ಲಿ ಒಂದಷ್ಟು ಜನ ಖೈದಿಗಳು, ಯಾರು ಬಂಧಿಗಳಿದ್ದಾರೆ, ಅವರೆಲ್ಲರೂ ಹಾಡುಗಾರಿಕೆ ಅದೆಲ್ಲ ನೋಡಿದಾಗ ತುಂಬ ಆಶ್ಚರ್ಯ ಅನ್ನಿಸ್ತು, ಅಂತ ಪ್ರತಿಭೆಗಳು ಅಂತ. ಆಗ ಅವರು ಒಂದು ರಿಕ್ವೆಸ್ಟ್ ಮಾಡಿದರು, ಇಲ್ಲ ಹೇಗಾದರೂ ಈ ಪ್ರತಿಭೆಗೆ ಒಂದು ಅವಕಾಶ ಸಿಗಬೇಕು, ಈ ಸಮಾಜದ ಮುನ್ನೆಲೆಗೆ ಬರೋ ಥರ ಏನಾದರೂ ಒಂದು ಆಗಬೇಕು ಅಂತ ಕೇಳಿದ್ರು. ಸರಿ ಅಂತ ಅಲ್ಲಿಂದ ಬಂದು ಬಹಳ ಯೋಚನೆ ಮಾಡಿ ಮತ್ತೊಂದು ಸತಿ ಅವ್ರನ್ನ ಭೇಟಿ ಮಾಡಿ, ಅವರ ಹಾಡುಗಾರಿಕೆಯ ಕೆಲವು ಮಿತಿಗಳಿರುತ್ತೆ, ಅವರ ಮತ್ತು ಕೆಲವು ಸಾಮರ್ಥ್ಯಗಳಿರುತ್ತೆ, ಎರಡನ್ನೂ ಗಮನಿಸಿ ಆಯಿತು ಅಂತ ಹೇಳಿ ಅವ್ರಿಗಾಗಿ ಒಂದು ತತ್ವಪದವನ್ನು ಕಂಪೋಸ್ ಮಾಡಿ, ಒಂದು ಭಾವಗೀತೆ ಥರ ಒಂದು ತತ್ವಪದವನ್ನು ಕಂಪೋಸ್ ಮಾಡಿ ಲಿರಿಕ್ಸ್ ಬರೆದು ಅದನ್ನು ಅವ್ರಿಗೆ ತಲುಪಿಸಿ ಪ್ರಾಕ್ಟೀಸ್ ಮಾಡಿಸಿ ಅಲ್ಲಿಂದ ಬಂದು ಇಲ್ಲಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸ್ಟುಡಿಯೋಗೆ ಅವ್ರನ್ನ ಕರೆಸಿ, ಅದು ಕಂಪ್ಲೀಟ್ ಇಲಾಖೆಯ ಮುಖ್ಯ ವರಿಷ್ಠರ ಜೊತೆ ಕರೆಸಿ ರೆಕಾರ್ಡಿಂಗಲ್ಲಿ ನಾನು ಗಮನಿಸಿದ್ದು ಒಬ್ಬ ಸಿಂಗರಾಗಿ ಮಾತ್ರ ಅವ್ರನ್ನ ನಾನು ಗಮನಿಸಿದ್ದು. ಯಾಕೆ ನನಗೆ ಬೇರೆದೆಲ್ಲ ನನ್ನ ವ್ಯಾಪ್ತಿಗೆ ಬರೋದಿಲ್ಲ, ಅದು ಬರಬಾರ್ದು. ಸರಿ, ಹಾಗಾಗಿ ನಾನು ಅದನ್ನು ನೀಟಾಗಿ ಗಮನಿಸಿ ಅವರ ಪ್ರತಿಭೆಯನ್ನು ಹಾಡಿಸಿ ಇದು ಮಾಡಿದ್ದು. ಇದಕ್ಕೆ ಚೀಫ್ ಸೂಪರಿಂಟೆಂಡೆಂಟ್ ಸುರೇಶ್ ಅವರು, ಅವರ ಮೇಲಧಿಕಾರಿಗಳು, ಅವರ IGP ಗಳು, DGP, ತುಂಬ ಜನ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲರೂ ಕೂಡ ಇದಕ್ಕೆ ಎನ್ಕರೇಜ್ ಮಾಡಿದ್ದಕ್ಕೆ ಒಬ್ಬ ಕಾರಾಗೃಹದ ಬಂಧಿತ ಖೈದಿ ಒಬ್ಬರು ಬಂದು ಹಾಡೋದಕ್ಕೆ ಅವಕಾಶ ಆಯಿತು. ನೋಡಿ, ಒಂದು ಪಂಜರದಲ್ಲಿರೋ ಪಕ್ಷಿಗಳು ಹಾಡುವಾಗ ನಾವು ಖುಷಿಯಾಗಿ ಕೇಳಿರ್ತೀವಿ, ಎಂಜಾಯ್ ಮಾಡ್ತೀವಿ. ಆದರೆ ಈ ಕಾರಾಗೃಹ ಅನ್ನೋ ಒಂದು ದೊಡ್ಡ ಪಂಜರದಲ್ಲಿ ಸಿಕ್ಕಾಕೊಂಡಂಥ ಒಂದು ಪಕ್ಷಿಗಳು, ಪ್ರತಿಭೆಗಳು ಹೊರಗಡೆ ಬರೋಕ್ಕೆ ಅವಕಾಶವೇ ಸಿಗೋದಿಲ್ಲ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಒಂದು ಉದಾರತೆ ನಮ್ಮ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ವರಿಷ್ಠರದು, ಅಧಿಕಾರಿಗಳದು. ಅವರೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ ಆರಾಮಾಗಿ ಹೋಗಿ ಅವ್ರ ಖೈದಿ ಅಂತಲೂ ಭಾವಿಸಿದೆ, ನೀನು ಒಬ್ಬ ಒಳ್ಳೆ ಹಾಡುಗಾರ, ನೀನು ಹಾಡ್ಬೋದು ಅಂತ. ಅವ್ರಿಗೆ ಇಷ್ಟ ಆಗಿದ್ದೇನೆಂದರೆ, ನೀವು ಕೊಡೋ ಕಾನ್ಫಿಡೆನ್ಸ್ ನನ್ನಲ್ಲಿ ಹೆಚ್ಚು ಹಾಡಿಸ್ತು ಅಂತ ಅವ್ರು ಹೇಳೋದು. ಬಟ್ ನನಗನ್ಸಿದ್ದು ಅವರಲ್ಲಿರೋ ಪ್ರತಿಭೆ ಆಚೆ ಬರೋಕ್ಕೆ ಒಂದು ಫ್ರೀಡಮ್ ಬೇಕಾಗಿತ್ತು, ಅದು ಸಿಕ್ತು, ಆ ಥರ ಹಾಡಿಸಿದ್ದು. ಸರ್, ಈಗ ಯಾವಾಗ ಈ ಪ್ರಯತ್ನಕ್ಕೆ ನೀವು ಅಂದರೆ ಪ್ಲ್ಯಾನ್ ಮಾಡಿದ್ರಿ? ಸೊ ಈಗ ಪರಪನಾಗ್ರಹಾರಕ್ಕೆ ನೀವು ಯಾವಾಗ ಹೋಗಿದ್ರಿ? ಸೊ ಎಷ್ಟು ಅಂದರೆ ದಿನಗಳ ಕಾಲ ಅಲ್ಲೇ ಅಬ್ಸರ್ವ್ ಮಾಡೋವಂಥದ್ದಾಯಿತು? ಪರ್ಟಿಕ್ಯುಲರ್ ಆಗಿ ಈಗ ಅಲ್ಲೇ ಸಾಕಷ್ಟು ಪ್ರತಿಭೆಗಳಿರುತ್ತೆ, ಇವರು ಅರುಣಾಚಾರ್ಯ ಅನ್ನೋರನ್ನ ನೀವು ಸೆಲೆಕ್ಟ್ ಮಾಡಿದ್ದು ಹೇಗೆ ಆಯಿತು? 2 ತಿಂಗಳ ಮುಂಚೆ, ಅಂದಾಜು ಒಂದು 2 ತಿಂಗಳ ಮುಂಚೆ ಅಲ್ಲಿ ನಾನು ಹೋಗಿ ಅಲ್ಲಿದ್ದ ಎಲ್ಲ ಆಫೀಸರ್ಸ್ ಜೊತೆ ಅಲ್ಲಿ ಒಂದು ಹಾಲ್ನಲ್ಲಿ ಅಲ್ಲೆಲ್ಲ ಖೈದಿಗಳನ್ನು ಕರೆಸಿ ಅವ್ರ ಹತ್ರ ಎಲ್ಲ ಹಾಡಿಸಿ ಎಲ್ಲರ ಧ್ವನಿಗಳನ್ನು, ಅಲ್ಲಿ ಏನಾಗುತ್ತೆ ಅಂದರೆ ಅವರು ಆ ಒಂದು ವಾತಾವರಣಕ್ಕೆ ಬಂದ ತಕ್ಷಣ ಅವ್ರ ರಿಯಲ್ ವಾಯ್ಸ್ ಆಚೆ ಬರೋಲ್ಲ, ಯಾಕಂದರೆ ವಾಯ್ಸ್ ಮಡುಗಟ್ಟುಬಿಟ್ಟಿರುತ್ತೆ. ನಾವು ಅದನ್ನು ನೋಡಿ ಜಡ್ಜ್ ಮಾಡೋಕ್ಕೂ ಆಗೋದಿಲ್ಲ. ಸರಿ, ಅವ್ರನ್ನ ಕಂಫರ್ಟ್ ಝೋನ್ಗೆ ತೊಗೊಂಬಂದು ಅಲ್ಲಿ ಅವ್ರನ್ನ ನಗಿಸಿ ಖುಷಿಪಡಿಸಿ ಈ ಅವ್ರ ವಾತಾವರಣ ಅನ್ನೋ ಥರ ಅದನ್ನು ಕ್ರಿಯೇಟ್ ಮಾಡಿ ಒಂದು ಹಾಲಲ್ಲಿ. ಆಮೇಲೆ ಅವರು ಹಾಡಿದಾಗ ಗೊತ್ತಾಯಿತು, ಅವರು ಈ ಥರ ಎಲ್ಲ ಇವರು ಧ್ವನಿ ಏರಿಳಿತಗಳಿದೆ, ಈ ಥರದ್ದೆಲ್ಲ ಧ್ವನಿಯಲ್ಲಿ ಒಂದು ತಾಕತ್ತಿದೆ ಅಂತ ಗೊತ್ತಾಗಿ, ಆ ನಂತರ ಅದರಲ್ಲಿ ಯಾರು ಉತ್ತಮ ಅಂತ ಹೇಳಿ ಎಲ್ಲರೂ ಸೇರಿ ಆಯ್ಕೆ ಮಾಡಿ ಸದ್ಯಕ್ಕೆ ಈ ಪ್ರತಿಭೆ ಬೆಟರ್ ಅಂತ ಡಿಸೈಡ್ ಮಾಡಿ, ಆಮೇಲೆ ಅವ್ರಿಗಾಗಿ ಅವ್ರ ಧ್ವನಿಗಾಗಿ ಅಂತ ನಾನು ಕಂಪೋಸ್ ಮಾಡಿದ್ದು. ಅಲ್ಲಿ ಯೋಚನೆ ಬಂತು, ಈಗ ಅವ್ರು ಹೊರಗಡೆ ಬಂದ ಮೇಲೆ ಯಾವುದೋ ಒಂದು ಡ್ಯೂಯೆಟ್ ಸಾಂಗ್ ಹಾಡೋದು ಅಥವಾ ಇನ್ಯಾವುದೋ ಒಂದು ರೊಮ್ಯಾಂಟಿಕ್ ಹಾಡು ಹಾಡೋದು ಅದು ಅಷ್ಟು ಸೂಕ್ತ, ಸಮಂಜಸ ಅಲ್ಲ. ಹಾಗಾಗಿ ಬದುಕಿನ ಜೀವನದ ನಿಜವಾದ ಸತ್ಯಗಳನ್ನು ಸರಳವಾದ ಭಾಷೆಯಲ್ಲಿ, ಆಮೇಲೆ ಅವ್ರು ಏನು ಪ್ರಾಯಶ್ಚಿತ್ತವಾಗಿರುತ್ತೋ, ಪಶ್ಚಾತ್ತಾಪವಾಗಿರುತ್ತೋ, ಜೀವನದಲ್ಲಿ ನೋಡಿರ್ತಾರೋ ಅಂಥದ್ದು ಎಲ್ರಿಗೂ ಎಲ್ಲ ಕಾಲಕ್ಕೂ ಅನ್ವಯಿಸಬೇಕು ಅನ್ನೋ ಥರ ಒಂದು ಸಾಲುಗಳನ್ನು ರೆಡಿ ಮಾಡಿ ಅದನ್ನು ರೆಡಿ ಮಾಡಿ ಒಂದು 15 ದಿವಸದಲ್ಲಿ ನಮ್ಮ ಕಳಿಸ್ಕೊಟ್ಟ ಮೇಲೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡಿ ಅವರು ಅದನ್ನು ನನಗೆ ಕಳಿಸ್ಕೊಟ್ರು. ಅದರಲ್ಲಿ ಫೋನ್ನಲ್ಲೇ ಒಂದಷ್ಟು ಕರೆಕ್ಷನ್ಸ್ ಎಲ್ಲ ಮಾಡಿಸಿ
ಆ ನಂತರ ಎಲ್ಲ ವರಿಷ್ಠರ ಜೊತೆ ಮಾತಾಡಿ ಇಲ್ಲಿ ರೆಕಾರ್ಡಿಂಗ್ ಮಾಡಿ ಅದನ್ನು ಒಂದು ಚಿಕ್ಕದಾಗಿ ಒಂದು ಮೇಕಿಂಗ್ ಮಾಡಿ ಆನಂತರ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರ ಗೊತ್ತಾಗಿ ಬಹಳ ಸಂತೋಷಪಟ್ಟು, ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ತುಂಬ ಸಂತೋಷಪಟ್ಟು ಆ ಹಾಡನ್ನು ಕೇಳಿ ಅಭಿನಂದಿಸಿ ಅದನ್ನು ಅವರೇ ಅದನ್ನ ಬಿಡುಗಡೆ ಮಾಡಿದರು ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸರ್, ಈಗ ಮೊದಲು ಅಂದರೆ ಹಾಡಿಸುವಂಥ ಪ್ರಯತ್ನ ಆಯಿತು, ಬಟ್ ಅವ್ರನ್ನ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಎಷ್ಟು ಜನ ಕೈದಿಗಳನ್ನು ನೀವಲ್ಲಿ ಕರೆಸಿದ್ರಿ? ಎಷ್ಟು ಜನ ಆ ರೀತಿ ಪ್ರತಿಭೆ ಇರುವಂಥವ್ರಲ್ಲಿ ಇದ್ದರು, ಪಂಜರದಲ್ಲಿದ್ದರು, ಪರಪನಾಗ್ರಹಾರದಲ್ಲಿ ಇದ್ದರು ಅನ್ನುವಂಥದ್ದು? ಪರಪನಾಗ್ರಹಾರದಲ್ಲಿ ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ ಅಲ್ಲಿ. ಅದರಲ್ಲಿ ಹಾಡೋರು ಅಂತ ಅವರೇ ಫಿಲ್ಟರ್ ಮಾಡಿ ಒಂದು 14-15 ಜನನ ಕರೆಸಿದ್ರು. ಅದರಲ್ಲಿ ಒಂದು 7-8 ಜನನ ಫಸ್ಟು ಒಂದು ಹಂತಕ್ಕೆ ನಿರ್ಧಾರ ಮಾಡಿ ಅಷ್ಟು ಜನಕ್ಕೆ ಅವ್ರಿಗೆ ಇಷ್ಟವಾದಂಥ ಹಾಡುಗಳು, ಅದು ಬೇರೆ ಭಾಷೆಯವರು ಇದ್ದರು, ಕನ್ನಡದವರು ಇದ್ದರು. ಅದರಲ್ಲಿ ನೋಡ್ತಾ 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 ಯಾರು ಹಾಡ್ತಾರೆ, ಹೇಗೆ ಹಾಡ್ತಾರೆ ಅಂತ ಅವರಲ್ಲಿ ನಿಜವಾಗ್ಲೂ ಆ ಧ್ವನಿಯಲ್ಲಿ ಅವತ್ತು ಒಂದು ಅನುಕಂಪ ಇರುತ್ತಾ, ಕರುಣೆ ಇರುತ್ತಾ, ಪಶ್ಚಾತ್ತಾಪ ಇರುತ್ತಾ, ದ್ವೇಷ ಇರುತ್ತಾ, ಪ್ರೀತಿ ಇರುತ್ತಾ ಅನ್ನೋದೆಲ್ಲ ಧ್ವನಿಯಿಂದನೇ ಕಂಡುಹಿಡಿದು ಬಿಡ್ಬೋದು. ಈಗ ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂದಾಗೆ ವಾಯ್ಸ್ ಇಸ್ ಇಂಡೆಕ್ಸ್ ಆಫ್ ಲೈಫ್. ಒಬ್ಬರ ಧ್ವನಿ ಕೇಳಿದ್ರೆ ಅವರ ಜೀವನದ ಉದ್ದೇಶಗಳನ್ನ ಅರ್ಥ ಮಾಡ್ಕೋಬೋದು ಈಸಿಯಾಗಿ. ಅಲ್ಲಿ ನೋಡಿದಾಗ ಈ ಪ್ರತಿಭೆ ಯಾರು ಹಾಡಿದ್ದಾರೆ, ಅರುಣಾಚಾರ್ ಅಂತ, ಇವ್ರಿಗೆ ತಾನೇನಾದರೂ ಸಂಗೀತದಲ್ಲಿ ಮಾಡಬೇಕು ಅನ್ನೋದು ತಪನ, ಒದ್ದಾಟ ಕಾಣಿಸ್ತಾ ಇತ್ತು. ಸರ್, ಇದನ್ನು ಒಂಚೂರು ಗಮನಿಸಿ ನಾನು ಡಿಸ್ಕಸ್ ಮಾಡಿದಾಗ ಅವ್ರ ಮನಸ್ಸಿನಲ್ಲೂ ಅದೇ ಇತ್ತು ಅಲ್ಲಿದ್ದ ಆಫೀಸರ್ಸ್ ಎಲ್ಲ. ಸರಿ, ಆಮೇಲೆ ಈಗ ಇವ್ರ ಹತ್ರ ಹಾಡಿಸ್ಬೋದು ಅಂತ ನಿರ್ಧಾರ ಮಾಡಿದ್ಮೇಲೆ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು, ಯಾಕೆಂದರೆ ಒಬ್ಬೊಬ್ಬರ ಹತ್ರ ಒಂದೊಂದು ಹಾಡು ಅಂತ ಹಾಡಿಸಿ ಮಾಡೋ ಬದಲು ಈಗ ಒಂದು ಸಾಂಕೇತಿಕವಾಗಿ ಒಬ್ಬರ ಹತ್ರ ಹಾಡಿಸಿ ಇದು ಮಾಡೋದು ಅಂತ. ಬಹುಶಃ ಇಲಾಖೆಯ ಮುಖ್ಯಸ್ಥರು ಹೇಳೋ ಪ್ರಕಾರ ಇದು ಇಡೀ ದೇಶದಲ್ಲಿ ಎಲ್ಲೋ ಬಹಳ ಕಡಿಮೆ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಈ ಥರದ್ದು ಆಗಿರಬಹುದು. ನಮ್ಮ ಕರ್ನಾಟಕದ ಮಟ್ಟಿಗೆ ಈ ಕಾರಾಗೃಹ ಇಲಾಖೆಯವರು ಅಷ್ಟು ಒಳ್ಳೆ ಮನಸ್ಸು ಮಾಡಿ ಇದು ಮಾಡಿದರು. ಮತ್ತು ಅವ್ರಿಗೇನೆಂದರೆ ಈ ಸಾಮಾಜಿಕ ಕಳಕಳಿಯಲ್ಲಿ ಈ ಥರದ ಒಂದು ಪ್ರತಿಭೆ ಬರೋದು ತುಂಬ ಒಳ್ಳೆಯದು ಅನ್ನೋದು. ಸರ್, ಅದ ಈಗ ಇದು ತುಂಬ ಪ್ರಥಮ ಅನ್ನುವಂಥದ್ದು ಅನಿಸುತ್ತೆ ಅಲ್ವಾ? ಅಂದರೆ ಇಂಥ ಪ್ರಯತ್ನ ಆಗಿರುವಂಥದ್ದು ತುಂಬ ವಿರಳ ಅಂತ ಅನಿಸುತ್ತೆ. ಎಲ್ಲೂ ಕೇಳಿರೋದು ಕಡಿಮೆ, ಕೈದಿಂದ ಹಾಡಿಸೋವಂಥದ್ದು ಅಂತ. ಸೊ ಈಗ ಅವು ಒಂದು ಸಾಂಗ್ ಹಾಡಿಸೋವಾಗ ನೀವು ಸಹಜವಾಗಿ ಸ್ಟಾರ್ ಕಾಸ್ಟ್ ಜೊತೆಗೆ ಬರೋದು, ಹೀರೋ ಹೀರೋಯಿನ್ಗಳ ಜೊತೆಗೆ ಬರೋದು ನೋಡಿರ್ತೀವಿ, ಪೊಲೀಸರ ಜೊತೆಗೆ ಬಂದು, ಪೊಲೀಸ್ ಸೆಕ್ಯೂರಿಟಿ ಜೊತೆ ಬಂದು ವಿಡಿಯೋ ನೋಡಿದೆ ನಾನು, ಖಂಡಿತ ನೋಡಿದೆ. ಜೊತೆ ಬಟ್ ಫಸ್ಟು ಏನಂದರೆ ಅವ್ರಿಗೆ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡೋದು. ಯಾರಿಗೆ ಹೊರಗಡೆ ಪಾಪ್ಯುಲರ್ ಗಾಯಕರಾದರೆ ಅದು ಬೇರೆ ವಿಚಾರ. ಈ ಥರದ ಗಾಯಕರಾದಾಗ ಫಸ್ಟು ಅವ್ರಿಗೆ ನಾವು ಆ ಒಂದು ವಿಶ್ವಾಸನ ಕ್ರಿಯೇಟ್ ಮಾಡಬೇಕು. ಮೈನಾಗಿ ವಿಶ್ವಾಸ ಮಾತ್ರ ಅಲ್ಲ, ಶ್ವಾಸನ ಕ್ರಿಯೇಟ್ ಮಾಡಬೇಕು. ಮೈಕ್ ಮುಂದೆ ನಿಂತ ಮೇಲೆ ಹಾಡೋ ಬದಲು 20 ನಿಮಿಷ ಅನುಲೋಮ ವಿಲೋಮ ಮಾಡಪ್ಪ ಅಂತ ಹೇಳಿದ್ದೆ ಅವ್ರಿಗೆ. ಮೈಕ್ ಮುಂದೆ ನಿಂತು ನಿಧಾನಕ್ಕೆ ಸರ್, ಕಾಫಿ ಬೇಕಾ, ಟೀ ಬೇಕಾ, ಜ್ಯೂಸ್ ಬೇಕಾ, ಅವ್ರಿಗೆ ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಅವ್ರ ಮನಸ್ಸನ್ನು ನಿರಾಳ ಮಾಡಿದಾಗ ಏನಾಗುತ್ತೆ, ದೇಹದ ಎಲ್ಲ ಗ್ರಂಥಿಗಳು, ನರತಂತುಗಳು ಎಲ್ಲ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಆಗ ಅವ್ರು ನಿರಾಳ ಆಗ್ತಾರೆ, ಫಸ್ಟು ಆರಾಮಾಗ್ತಾರೆ. ಎಲ್ಲೋ ಕರ್ಕೊಂಬಂದರು, ನಾನೆಲ್ಲೋ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ನನಗೇನೋ ಆಗ್ತಿದೆ ಅನ್ನೋ ಆ ಗೊಂದಲಗಳು ಬಂದಾಗ ಆ ವಾಯ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಅದಕ್ಕೋಸ್ಕರ ಫಸ್ಟ್ ಅವ್ರನ್ನ ಕಂಫರ್ಟ್ಸ್ ಕ್ರಿಯೇಟ್ ಮಾಡಿ, ನೀವಿಲ್ಲಿ ಒಬ್ಬ ಗಾಯಕ ಅಷ್ಟೇ, ನೆಮ್ಮದಿಯಾಗಿ ಹಾಡಿ ಅಂತ ಹಂಗಂತೇಳಿ ಪೊಲೀಸ್ ಆಫೀಸರ್ಸ್ ಎಲ್ಲರ ಜೊತೆ ಸೇರಿಸಿ ಅವ್ರನ್ನ ಒಂದು ಹ್ಯೂಮರಸ್ ವಾತಾವರಣವನ್ನು ತೊಗೊಂಡು ಬಂದು, ಆ ಹ್ಯೂಮರಸ್ ಒಳಗಡೆ ಒಂದು ಗ್ಲಾಮರಸ್ ವಾತಾವರಣ ತೊಗೊಂಡು ಬಂದು ಅವ್ರಿಗೆ ಈ ಥರ ಒಂದು ಹಾಡಿಸೋ ಪ್ರಯತ್ನ ಆಗಿತ್ತು. ಅಲ್ಲಿ ಬಂದಾಗ ನೀವು ಮೈಕ್ ಮುಂದೆ ನಿಂತಿದ್ದೀರಾ, ಈಗ ನೀವು ಸಿಂಗರ್, ಈ ಹಾಡು ಬಿಟ್ಟು ಇನ್ನೇನು ಗಮನಕ್ಕೆ ಬರಬಾರ್ದು, ನೆಮ್ಮದಿಯಾಗಿ ಹಾಡಿ ಅಂತ ಆ ಥರ ಫ್ರೀಡಮ್ ಕೊಟ್ಟು ಅವ್ರಿಗೆ ಸಾಕಷ್ಟು ಸಮಯ ಕೊಟ್ಟು ಇದು ಮಾಡಿದ್ದು. ಆಮೇಲೆ ಅವ್ರು ಹಾಡುವಾಗ ತಪ್ಪುಗಳಾಗುತ್ತೆ. ಈಗ ಸಾಮಾನ್ಯವಾಗಿ ಒಬ್ಬರು ಹಾಡುವಾಗ ಈ ತಪ್ಪು ಆ ತಪ್ಪುಗಳನ್ನು ಎತ್ತಾಡುವ ಬದಲು ತಪ್ಪಿನ ಆಚೀಚೆ ಏನು ಚೆನ್ನಾಗಿತ್ತು ಅದನ್ನು ಹೈಲೈಟ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಓ ಎಲ್ಲವೂ ನಂದು ಚೆನ್ನಾಗಿರಬೇಕು ಅಂತ. ಹಾಗಾಗಿ ಅವ್ರನ್ನ ಕಂಫರ್ಟ್ ಝೋನ್ ತೊಗೊಂಬಂದು ಹಾಡಿಸಿದ್ದಾಯಿತು. ಅವರು ಚೆನ್ನಾಗಿ ಹಾಡಿದ್ರು. ಆಮೇಲೆ ಇದಾದ ನಂತರ ಮುಖ್ಯಮಂತ್ರಿಗಳು ಇದನ್ನು ರಿಲೀಸ್ ಮಾಡುವಾಗ ಆ ವ್ಯಕ್ತಿ ಬಂದಿದ್ದರು ಅಲ್ಲಿ ವಾತಾವರಣಕ್ಕೆ. ನಾನು ಮತ್ತು ಚೀಫ್ ಸೂಪರ್ಡೆಂಟ್ ಅವರು ಇಬ್ಬರು ಕೂಡ ಅವ್ರಿಗೆ ಹೇಳಿದ್ವಿ, ಇದು ನಿಮಗೆ ಈ ಒಳ್ಳೆಯ ಸುಸಂದರ್ಭ ಅವಕಾಶ ಮಾಡಿಕೊಟ್ಟಿದೆ ನಿಮಗೆ. ನಮ್ಮ ಕರ್ನಾಟಕ ಕಾರಾಗೃಹ ಇಲಾಖೆಯ ಎಲ್ಲ ಪುಣ್ಯಾತ್ಮರು ಒಳ್ಳೆ ಮನಸ್ಸು ಮಾಡಿ ನಿಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ನೀವು ಹೆಚ್ಚು ಶ್ರದ್ಧೆಯಿಂದ ಇದನ್ನು ಮಾಡ್ಕೊಳ್ತಾ ಹೀಗೆ ಹೋಗಿ ನಿಮ್ಗೆ ಒಳ್ಳೆಯದು ಅಂತ